ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ನಿನ್ನೆ ಬಂದುಬಿಟ್ಟು ಸ್ವಿಗ್ಗಿ ಮಾಡ್ತಾಯಿದ್ದೆ. ಐ ಡಿ ಡಿಆಕ್ಟಿವೇಟ್ ಆಗಿದೆ. ಅದಕ್ಕೆ ಅವರು ಮ್ಯಾನೇಜರ್ ಹೇಳಿದರೆ ಏನೇನೋ ಇದನ್ನು ಮಾಡಬೇಕಂತೆ. ಅದಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ. ಅದು ವೆರಿಫಿಕೇಷನ್ ಮಾಡಬೇಕಂತ ಅಂದ್ಕೊಂಡು ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 37,962 63 ಕಿಲೋಮೀಟ್ರ್ ಆಗಿದೆ. 62 ಅಂದ್ಕೊಳ್ಳಿ. ಕಸ್ಟಮರ್ ಎಲ್ಲರಪ್ಪ ಇಲ್ಲೇ ನಮ್ಮ ಮನೆ ಹತ್ರ ಇಂದನೇ ಪಿಕಪ್ ಬಂದಿರೋದು. ಎಲ್ಲವ್ರೆ ಯಾರು ಗೊತ್ತು. ಕಸ್ಟಮರ್ ಕಾಲ್ ಮಾಡಿಬಿಡೋಣ ಫಸ್ಟು. ಯಾವುದಂತ ಗೊತ್ತಿಲ್ವಲ್ಲ. ಎಲ್ಲವ್ರೆ ಮಂಜೇಗೌಡ ಕಸ್ಟಮರ್ ಹೆಸರು ಮಂಜೇಗೌಡನ ಮಂಜೇಗೌಡ. ಎಲ್ಲವ್ರೆ ಅದೇನೇನೋ ವೆರಿಫಿಕೇಷನ್ ಮಾಡಿಸ್ಬೇಕಂತೆ. ಕೋರ್ಟ್ ಕೇಸ್ ಇತ್ತಲ್ಲ ಅದ್ರಗೋಸ್ಕರ ಅದರದ್ದು ವೀಡಿಯೋ ಮಾಡಿಸ್ತೀನಿ. ನೋಡೋಣ ಅದು ಯಾವಾಗ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಕಾಲ್ ಮಾಡೋಣ ಫಸ್ಟು ಕಸ್ಟಮರ್ಗಾದ್ರೂ. ಹಲೋ ಸರ್, ರ್ಯಾಪಿಡೋ ಸರ್, ಬೈಕ್ ಟ್ಯಾಕ್ಸಿ. ಓಕೆ ಬನ್ನಿ ಸರ್. ಕಸ್ಟಮರ್ ಬರ್ತೀನಿ ಅಂದರೆ ನೋಡೋಣ ಎಷ್ಟೊತ್ತು ಗಂಟೆ ಬರ್ತಾರಂತ. ಲೋಕಲೇ ಬಿದ್ದಿರೋದು. ರಾಮಯ್ಯ ಕಾಲೇಜ್ ಹತ್ರ ಡ್ರಾಪ್ ಐತೆ. ಸಿಗ್ತೀನಿ ರೀ ಮತ್ತೆ ಆಮೇಲೆ. ಬನ್ನಿ ಗೈಸ್, ಕಸ್ಟಮರ್ ಬಂದರು. OTP ಹೇಳಿ ಸರ್. 9930 ಕೂತ್ಕೊಳ್ಳಿ. ಬನ್ನಿಗಿದು ಡಾಲರ್ಸ್ ಕಾಲನಿ ಹತ್ರ ರಾಮಯ್ಯ ಕಾಲೇಜ್. ಕೂತ್ಕೊಳ್ಳಿ ಸರ್. ಹೆಲ್ಮೆಟ್ ಹಾಕೊಂಡ್ಬಿಡಿ ಸರ್. ಹಾಗೆ ಓಡಿಸಲ್ಲ. ಬನ್ನಿಗೆ ಇದು ರಾಮಯ್ಯ ಕಡೆ ಹೋಗೋಣ ಇವಾಗ. 52 ರೂಪೀಸ್ ಆಗಿದೆ ಕೈದು ಮೊದಲನೇದು. ಲೇಕೈದು 52 ನೋಡಿ. ಬನ್ನಿ ಫಸ್ಟ್ನೇ ಡ್ರಾಪ್ ಆಯಿತು. 8:55 ಗಂಟೆ ಆಗಿದೆ. ಬೆಣ್ಣಿಪೇಟೆ ಬೇಡ, ಕಳಾಶಿಪಾಳ್ಯ 103. ಏನು ಮಾಡೋಣ, ಆ ಕಡೆ ಹೋದರೆ ಮುಗ್ದೇ ಹೋಯ್ತು. ವಿಜಯನಗರಕ್ಕೆ ಹೋಗ್ಬಿಡೋಣ ಗೈಸ್. ಎಲ್ಲಿಗೆ ಕಸ್ಟಮರ್ ಪಿಕಪ್ ಎಲ್ಲಿಗೆ ಇದೆ? ಆ ಸೈಡ್ ಯಾರು ಹೋಗ್ತಾರೆ ಯೂಟರ್ನ್ ಮಾಡಿಕೊಂಡು. ಅಣ್ಸೇಪು ಏರಿಯಾ ನೋಡೋಣ, ಬೇರೆ ಯಾವ್ದಾರು ಬೀಳುತ್ತೇನಂತ. ಓಹೋ ಶಿಟ್. ಸ್ವಲ್ಪ ಮುಂದೆ ನಿಂತ್ಕೊಂಡ್ರೆ ಜಾಸ್ತಿ ಇದನ್ನು ಹೋದ್ರೂ ಬರುತ್ತೆ. ಹೆಬ್ಬಾಳು ಎಷ್ಟು ನೋಡ್ರಿ ಝೋನ್ ಹೆಂಗೈತೆ. ರಾಮಯ್ಯ ಕಾಲೇಜ್ ಅಂತೆ 41 ಎತ್ಕೊಂಡಿದ್ದೀನಿ. ನೋಡೋಣ ಪಿಕಪ್ ಎಲ್ಲಿ. ಇಸ್ರೋ ಸಿಗ್ನಲು 500 ಮೀಟ್ರ್ ಪಿಕಪ್ ಐತೆ. 1.1 ಡ್ರಾಪ್ ಇರೋದು. ಬನ್ನಿ ಹೋಗೋಣ ಗಾಯ್ಸ್. ಯಾವುದೋ ಆರ್ಡ್ರ್ ಕೊಡ್ತಲ್ಲ, ನನ್ನ ಮೈಕ್ ಬೇರೆ ಹಾಳಾಗಿಬಿಟ್ಟೈತೆ ಪದೇ 284 ಇರು. ಎಲ್ಲಿ? ಬೆಂಗಳೂರು ಕರ್ನಾಟಕ ನೋಡು. ಗುಟ್ಟಳ್ಳಿ ವಿಲೇಜಾ? ಎಲ್ಲಿ ಎತ್ಕೊಂಡೇ ಬಿಟ್ರಾ? ಓದೋ ಅಷ್ಟರಲ್ಲೇ ಎತ್ಕೊಂಡ್ಬಿಟ್ರು ಗೈಸ್. ಕನ್ಫರ್ಮ್ ಮಾಡ್ಕೊಂಡು ಬಿಡ್ಬೇಕು ಪೋರ್ಟ್ರಲ್ಲಿ. ಇದೊಂದೇ ನಡೀತಲ್ಲೇನೋ. 2 ಕಿಲೋಮೀಟ್ರ್ ಪಿಕಪ್ ಇತ್ತು, ಪರವಾಗಿಲ್ಲ, ಹೋಗ್ಬೇಕಿತ್ತು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಮೇನ್ ರೋಡ್ಗೆ ಹೋಗ್ಬಿಟ್ಟು ನಿಂತ್ಕೋತೀನಿ. ಇದೊಂದು ಪಿಕಪ್ ಬಂದಿತ್ತು. ಬಾಗ್ನೂರು ಕ್ರಾಸ್ ಹತ್ರ ನಿಂತ್ಕೊಂಡಿದ್ದೆ. ಎಲ್ಲಪ್ಪ ಪಿಕಪ್ ಅಂದರೆ ಆ ಕಡೆ ಮುಂದೆ BSF ಮುಂದೆ ಇದ್ರದ್ದೊಂದು ಯಾವುದೋ ಒಂದು ಏರಿಯಾ ಐತೆ. ಏರಿಯಾ ಹೆಸರೇ ಗೊತ್ತಿಲ್ಲ. ಚಿಕ್ಕಜಾಲ ಕಡೆ 3 ಕಿಲೋಮೀಟ್ರ್ ಪಿಕಪ್ ಹೋಗ್ಬಿಟ್ಟು ಡ್ರಾಪ್ ಬಂದುಬಿಟ್ಟು 23 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಇಂದಿರಾನಗರಕ್ಕೆ 230 ಏನೋ ಕೊಟ್ಟವನ್ನ ಚಿಲ್ಲರೆ. ಡ್ರಾಪ್ ಕೊಡೋಕೆ ಹೋಗ್ತಾಯಿದ್ದೀನಿ. ಪಿಕಪ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ. ನೋಡೋಣ ಬರ್ರಿ ಎಷ್ಟಪ್ಪ ಟೈಮಿಂಗ್ಸ್ ಆಗಿದೆ ಅಂದರೆ 11:16 ಆಗಿದೆ. ಒಂದು 15ರಿಂದ 20 ನಿಮಿಷ ಡ್ರಾಪ್ ಮಾಡಬೇಕಾಗೈತೆ. ಯಾಕಂದರೆ ರೋಡ್ ಖಾಲಿ ಐತಲ್ಲ ಇವಾಗ. ಇಲ್ಲಿಂದ ಆಲ್ಮೋಸ್ಟ್ ಯಾವ ಸಿಗ್ನಲ್ ಇಲ್ಲ, ಏನಿಲ್ಲ. ಡೈರೆಕ್ಟ್ ಸಿಗ್ನಲ್ ಬರೋದೇ ಮೇಕ್ರಿ ಸರ್ಕಲ್. ನನಗೆ ಇವಾಗ ಫಸ್ಟ್ ಸಿಗ್ನಲು ನೋಡಿರಿ. ಎಲ್ಲಿಂದ ಎಲ್ಲಿಗೆ ಸಿಗ್ನಲ್ ಬರೋದು ಫಸ್ಟ್ ಸಿಗ್ನಲೇ ಮೇಕ್ರಿ ಸರ್ಕಲ್ ಸಿಗ್ನಲು. ಎಲ್ಲರೇ ಒಳಗಡೆ ಗಂಗಾನಗರ ಒಳಗಡೆಯಿಂದ ಹೋಗ್ಬಿಟ್ಟು ಜೈಮಾಲ್ ಕಡೆಯಿಂದ ಹೋಗಿ, ಜೈಮಾಲಿಂದ ಬ್ರೆಜರ್ ಟೌನಿಂದ ಹಲಸೂರು ಲೇಕಿಂದ ಇಂದಿರಾನಗರ ಕಡೆ ಹೋಗ್ಬಿಡ್ತೀನಿ ಗೈಸ್. ಟೈಮಿಂಗ್ಸ್ ಇವಾಗ 12:30 ಗಂಟೆಗಿದೆ. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ, IT ಪಾರ್ಕ್ ಹತ್ರ ಬಿಟ್ಟೆ ಒಳಗಡೆ ಕಸ್ಟಮರ್ನ. ಮೊಬೈಲ್ ಚಾರ್ಜಿಂಗ್ ಇಲ್ಲ ಗೈಸ್. ಚಾರ್ಜಿಂಗ್ ಹಾಕೊಳ್ಳೋಣ. ಬಿಸಿಲಿಗೆ ದಯವಿಟ್ಟು ಏನಾದ್ರು ಒಂದು ಕವರ್ ಅದು ಮಾಡಬೇಕಾಗೈತೆ. ಏನಾದ್ರು ಯಾವ ಥರ ಮಾಡ್ಕೋಬೇಕು, ಐಡಿಯಾ ಏನಾದರೂ ಇದೆಯಾ? ನೋಡಿ ಗೈಸ್, 3.3 ಕಿಲೋಮೀಟ್ರ್ ಪಿಕಪ್ಪು. ನನ್ನ ಮಗ ಹೋಗ್ತಾನೆ ಪಿಕಪ್ಗೆ ಅಷ್ಟು ದೂರ. ಆಲ್ಮೋಸ್ಟ್ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 572 ಪ್ಲಸ್ ಒಂದು 300. ಇದರಲ್ಲಿ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ? ರ್ಯಾಪಿಡೋನು ಆನ್ ಮಾಡ್ಕೊಂಡ್ಬಿಡೋಣ ಇರಿ ಗೈಸ್. ಹಾಗೆ ನೋಡಿ, ಮೊಬೈಲ್ ವರ್ಕ್ ಆಗ್ತಾಯಿಲ್ಲ ಬಿಸಿಲಿಗೆ. ಅಪ್ಪ ದೇವರೇ, ಅಷ್ಟೊಂದು ಬಿಸಿಲೈತೆ, ಏನು ಮಾಡೋದು? ಏನು ತಂಪವ ಗಾಳಿ ಬರ್ತೈತೆ ಗೊತ್ತಾದರೆ. 300 ರೂಪಾಯಿ ಆಗಿದೆ. ಟೋಟಲ್ ಒಂದು 800 ರೂಪಾಯಿ ಆಗಿದೆ ಗೈಸು.
ನೋಡೋಣ. ಟೈಮಿಂಗ್ಸ್ ಒಂದು 12:30 ಗಂಟೆ ಆಗಿರೋದು. ಮಾನ್ಯತೆ ಟೆಕ್ ಪಾರ್ಕಲ್ಲಿ ಇವಾಗೆಲ್ಲ ಮಧ್ಯಾಹ್ನ ಬೀಳಲ್ಲ ಯಾವುದು ಆಲ್ಮೋಸ್ಟು. ಎಲ್ಲರ ಆಚೆ ಏರಿಯಾ ಕಡೆ ಅದು ಯಾವುದು ಜಕ್ಕೂರು ಮತ್ತು ಬಿಟ್ಟರೆ ಇದ್ರ ಸೈಡ್ ಹೋಗ್ಬೇಕು, ಕೆಂಪಾಪುರ ಆ ಕಡೆ ಹೋದ್ರೆ ಮಾತ್ರ ಬೀಳೋದು. ಕೋಟ್ರು ಅದು ಇದು ಎಲ್ಲ ಲಾಗಿನ್ ಆಗಿ ಮಾಡ್ಕೋತೀನಿ. ಇಲ್ಲಾಂದ್ರೆ ಯಾವ್ದಾರು ಒಂದು ಬನಶಂಕರಿ ರೋಡ್ ಕಡೆ ಕೊಟ್ಬಿಡಪ್ಪ. ಇಲ್ಲಾರೆ ಯಾವುದದು ನಾಗರಬಾಯಿ ಯಾಕೋ ನಾಗರಬಾಯಿ ಇದೇನೋ ಅಂದ್ಕೊಂಡು ಹೋಗ್ಬಿಡ್ತೀನಿ. ಆ ಕಡೆ ಯಾವ್ದಾರು ಸೈಡ್ ಬಿದ್ದರೆ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ಇನ್ನೂ ಓಲಾ ಆಯಿತು, ಎಲ್ಲ ಆಯಿತು. ನೋಡಿರಿ ಹೆಂಗೈತೆ ಮಂತ್ರಿ ಅಪಾರ್ಟ್ಮೆಂಟು. ಮೈತ್ರಿನಾ ಅದು ಮಂತ್ರಿ, ನನಗೆ ಹೆಸರು ಪಕ್ಕ ಇಂಗ್ಲೀಷಿಗೆ ಬರೋಲ್ಲ ಗೈಸ್. ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ. ಬನ್ನಿ ಗೈಸ್, ಯಾವುದೂ ಬೀಳ್ತಾ ಇಲ್ಲ ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕಲ್ಲಿ. ಬೆಳಗ್ಗೆ ಬಿಟ್ಟರೆ ಸಂಜೆ ಅಷ್ಟೇ ಬೀಳೋದು. ಇವಾಗ ಯಾವುದೂ ಬೀಳ್ತಾ ಇಲ್ಲ, ಅದಕ್ಕೆ ಮತ್ತೆ ಬೇರೆ ಕಡೆ ಹೋಗ್ಬಿಡೋಣ ಗೈಸ್. ಯಾವುದೋ ಆರ್ಡ್ರ್ ಕೊಡ್ತಾ ಇಲ್ಲ, ಮನೆ ಕಡೆ ಹೋಗ್ತಾ ಇದ್ದೀನಿ. ಹಂಗೆ ಡ್ಯೂಟಿನೇ ಆಫ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕಿಂದ ನಮ್ಮ ಮನೆಯಾಗೆ ಆಲ್ಮೋಸ್ಟ್ ಒಂದು 8-9 ಕಿಲೋಮೀಟ್ರು. ಏನು ಮಾಡೋಕ್ಕಾಗಲ್ಲ. ಸಂಜೆ ಬರೋಣ, ಊಟ ಗೀಟ ಮಾಡ್ಕೊಂಡು. ಮನೆಯಿಂದ ನಮ್ಮ ಬ್ರದರ್ ಮತ್ತು ಅಮಿತ್ ಬಂದವನೇ. ಹೆಂಗೋ ಚಪಾತಿ ಪಲ್ಯ ಅದು ಇದು ತೊಗೊಂಬಂದವ್ರೆ. ಹೋಗ್ಬಿಟ್ಟು ತಿನ್ಕೊಂಡು ಮಲ್ಕೊಂಡು ಈ ಬಿಸಿಲಿಗೆ ಸಾಕಾಗ್ಬಿಟ್ಟೈತೆ. ಸಿಗ್ತೀನಿ ಮತ್ತೆ ಸಂಜೆ. ಗಾಂಡ್ ಮಾಡಿದೆ ಇಡೋದು ಬೇಜಾರಾಯ್ತು. ನಾನು ವೀಡಿಯೋನೂ ಮಾಡ್ತಾಯಿಲ್ಲ. ಯಾವಾಗಲೂ ವೀಡಿಯೋ ಮಾಡ್ಬೇಕಾದ್ರೆ ಲೈಟ್ ಹತ್ತತ್ತೆ ನೋಡ್ತು ಬನ್ನಿ. ಯಾಕಂದ್ರೆ ಕ್ರಾಸಾಗಿ ಓಡಿಸ್ತಾ ಇದ್ರಂತನಾ ನೋಡಿ. ನಾನು ವೀಡಿಯೋನ ಮಾಡ್ಕೋತಾ ಇಲ್ಲ, ವೀಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ತಾವ್ರೆ. ನಾನು ಯಾಕಪ್ಪ ವೀಡಿಯೋ ಮಾಡಲಿ ಬೇರೆಯವ್ರದ್ದು? ಇದೇನೋ ಆಗಿಬಿಟ್ಟೈತೆ ಇಲ್ಲಿ. ಏನಾಯ್ತು ನಂಗೆ ಗೊತ್ತಿಲ್ಲ. ಯಾರಿಗೆ ಏನಾಯ್ತು ಯಾರು ಗೊತ್ತು. ಯಾರೋ ಬಿದ್ದೋಗ್ಬಿಟ್ಟವ್ರೆ. ಏನಾಯ್ತು ಏನಾಯ್ತು? ಹೌದಾ, ಅಡ್ಡ ಬಂದುಬಿಟ್ರಾ? ಒಬ್ಬ ಬ್ಲಡ್ಡು ಗಿಡ್ಡು ಎಲ್ಲ ಹರಿತೈತೆ ಗೈಸ್. ಒಪ್ಪ ದೇವ್ರೆ, ನೋಡ್ರಿ ಮೆತ್ತಗಾಗಿ ಓಡಿಸುತ್ತೆ. ಬನ್ನಿ ದಯವಿಟ್ಟು. ಅವ್ರ ಕಾಲಿಗೇನೋ ಫ್ರ್ಯಾಕ್ಚರ್ ಆಗಿಬಿಟ್ಟೈತೆ. ಅಪ್ಪ ದೇವ್ರೆ, ಯಾರೋ ಸ್ಪೀಡಲ್ಲಿ ಬಂದುಬಿಟ್ಟವ್ರು ಅನಿಸುತ್ತೆ. ಏನು ಸಡನ್ನಾಗೆ ನೋಡಿ. ದಯವಿಟ್ಟು ಗಾಡಿಗಳು ನಿಧಾನಕ್ಕೆ ಓಡಿಸಿ. ಚೂರು ಆಚೆ ಹೋಗ್ತಾಯಿದ್ದೀನಿ, ಚೂರು ಇದ್ರ ಹತ್ರ ಎಲ್ಲಿ ಕೆಲಸ ಐತೆ, ಎಲ್ಲಿ ವಿಜಯನಗರ ಹತ್ರ, ಅದಕ್ಕೆ ಹೋಗ್ತಾಯಿದ್ದೀನಿ. ಇನ್ನೂ ಡ್ಯೂಟಿ ಯಾವುದು ಲಾಗಿನ್ ಆಗಿಲ್ಲ. 6:23 ಆಗಿದೆ ಟೈಮಿಂಗ್ಸು. ಒಂದು 7 ಗಂಟೆ ಲಾಗಿನ್ ಹಾಕ್ಕೊಂಡು ಲಾಗಿನ್ ಆಗಬೇಕು. ಸ್ವಲ್ಪ ಯಾವುದೋ ಒಂದು ಇದನ್ನ ಕೆಲಸ ಇರೋದು ಪರ್ಸ್ನಲ್ಲು, ಅದಕ್ಕೆ ಹೋಗ್ತಾ ಇರೋದು. ನೋಡೋಣ ಗೈಸ್. ಇದು ಪಾರ್ಸಲ್ ಬಿಟ್ಟಿರೋದು ಎಲ್ಲಿಗಂತ ವೈಟ್ ಫೀಲ್ಡು. ಇದು ಪ್ಯಾಕ್ ಮಾಡ್ಕೊಂಡು ತೊಗೊಳೋಣ ರೀ. OTP ಯಾರು ಬೇಕಾಗುತ್ತಾ ತೊಗೊಂಡಿದ್ದೀನಿ. $280 ಅಮೌಂಟ್ ಅವರೇ ಪೇ ಮಾಡ್ತಾರಾ? ಇಲ್ಲಿ ವೈಟ್ ಫೀಲ್ಡ್ಗೆ ಇರೋದಾ? ಬನ್ನಿಗೆ ಇದು ಅಮೌಂಟಲ್ಲೇ ಕೊಡ್ತಾರೆ. OTP ಇದು ಅವ್ರಿಗೆ ಕಾಲ್ ಮಾಡ್ಬೇಕಾ ಇವಾಗ? ಬನ್ನಿಗೆ ಇದು ಪಾರ್ಸಲ್ ಇದೆ, ಬಾಕ್ಸ್ ಇದೆ ಅಂತ ಹೇಳಿದ್ರು ನೋಡ್ರಿ. ಕವರ್ ಕೊಟ್ಬಿಟ್ಟು ಅವ್ರ ಪರ. ಇಲ್ಲ ಮೇಡಮ್, ಅದು ಗೊತ್ತಾಗಿಲ್ಲ, ಕಟ್ ಮಾಡಿದೆ. ಹೇಳಿ ಮೇಡಮ್. OTP 8077. ಓಕೆ ಮೇಡಮ್. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ? ಓಕೆ ಮೇಡಮ್. ಓಕೆ. ಈಗ ಇದು ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗೋಣ ಇವಾಗ. ಎಪ್ಪತ್ತೇವ್ರಿ, ಇದೇನಿದು ಕುತ್ಕೋತಾನೆ ಇಲ್ಲ. ಯಾವ ಕಡೆಯಿಂದ ಹೆಂಗೆ ಹೋಗೋದು? 24 ಕಿಲೋಮೀಟ್ರು. ಹಾಂ, ಶುಭಾಶ ಹುಡಿಯಿಂದ ಹೋಗಿ ಹಂಗೆ ಹೋಗ್ಬೇಕು. ಹಿಂಗೆ ಹೋಗಿ ಸದ್ಯಕ್ಕೆ ನಮ್ಮ ತಾಯಿನಿಗೂ ಲೊಕೇಶನ್ ಗೊತ್ತಿಲ್ಲ. ಮಲ್ಲೇಶ್ವರಮು, ಇದು ಸ್ಯಾಂಕಿ ಟ್ಯಾಂಕಿ ರೋಡು, ರೆಸಾರ್ಟ್ ಟೌನು. ಓಹೋ ಹೀಗೆಲ್ಲ ಹೋಗ್ಬೇಕಾ ಗೈಸ್? ನಮ್ಮ ತಾಯಿನ ಲೊಕೇಶನ್ ಗೊತ್ತಿಲ್ಲ. ಲೊಕೇಶನ್ ಹಾಕ್ಕೊಂಡು ಹೋಗೋಣ. ಊಬರ್ ಒಂದು ಓಪನ್ ಮಾಡ್ಕೊತೀನಿ ರೀ. ಊಬರಲ್ಲಿ ಹುಡಿ ಅಂತ ಹಾಕ್ಬಿಡ್ತೀನಿ. ಎಲ್ಲಾದರೂ ಕೊಡಲಿ. ಏನಂತೀರ? ಹುಡಿ HOD ಎಲ್ಲ ಏನಂತ ಗೊತ್ತಿಲ್ಲ. ಹುಡಿ ಬೆಂಗಳೂರು. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಅಪ್ಪ ಎಡಿಟು ನ್ಯಾವಿಗೇಟ್ ಹಾಕ್ಕೊಂಡಿದ್ದೀನಿ ಹುಡಿದು. ಬನ್ನಿ, ಇದರಲ್ಲಿ ಯಾವ್ದಾರು ಒಂದು ಬಿದ್ದರೆ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ದೀನಿ ಹೆಬ್ಬಾಳ ಕಡೆಯಿಂದ.
ಏನು ಜಾಮ್ ಆಗಿದೆ ಗೊತ್ತಾ, ಇವಾಗ ಸಿ.ಬಿ.ಐ ರೋಡ್ ದಾಟ್ಕೊಂಡು ಬಂದಿದ್ದೀನಿ. ಸಿ.ಬಿ.ಐ ರೋಡ್ವರೆಗೂ ಹೆಬ್ಬಾಳ ಬ್ರಿಡ್ಜ್ ಜಾಮ್ ಆಗಿಬಿಟ್ಟೈತೆ. ಇವಾಗ ಇನ್ನೂ ಬಾಪಿಸ್ಟ್ ಹಾಸ್ಪಿಟಲ್ ಇನ್ನೂ ಒಂದು 300 ಮೀಟ್ರ್ ಐತೆ. ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ. ಬೆಳಗ್ಗೆ ನೋಡಿದ್ರೆ ಅಲ್ಲಿ ಜಾಮ್ ಇರುತ್ತೆ ಆ ಸೈಡ್ ರೋಡ್, ಸಂಜೆ ಆದರೆ ಈ ಸೈಡ್ ರೋಡ್ ಜಾಮು. ಏನು ಮಾಡ್ತೀರಾ, ಬೆಳಗ್ಗೆ ಏರ್ಪೋರ್ಟ್ ಕಡೆಯಿಂದ ಮೇಕರ್ ಸರ್ಕಲ್ಗೆ ಹೋಗ್ಬೇಕಾದ್ರೆ ಜಾಮು, ಇವಾಗ ಸಂಜೆ ಏರ್ಪೋರ್ಟ್ ಕಡೆ ಹೋಗೋ ಕಡೆ ಜಾಮು. ಇಷ್ಟೇ ಇದೇನು ಇದು ರೆಸ್ಟ್ ರೂಮು ಅದು ಇದು ಐತೆ. ಯಾವ ಕಡೆ ಲ್ಯಾಬ್ ಇರೋದು, ರಿಸೆಪ್ಷನು, ವೇಟಿಂಗ್ ಏರಿಯಾ, ಇದ್ಯಾವುದು RX ಹೆಲ್ತ್ ಕೇರ್. ಇಲ್ಲಿ ನೋಡಿದ್ರೆ ನೆಟ್ವರ್ಕೇ ಬರ್ತಾಯಿಲ್ಲ ನನ್ನ ಮಗಂದು. ಹೋದು ಅವ್ರು ಫೋನ್ ಮಾಡಿದ್ರು ಮೇಲ್ಗಡೆ ಬಂದಿದ್ದು ಸೆಕೆಂಡ್ ಫ್ಲೋರು ಬ್ಲಡ್ ತೊಗೊಂಡು. ಇಲ್ಲಿ ಯಾರೂ ಇಲ್ಲ ಗೈಸ್. ಇಲ್ಲಿ ನೋಡಿದ್ರೆ ನೆಟ್ವರ್ಕ್ ಬರ್ತಾಯಿಲ್ಲ ನನಗೆ. ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡಿರಿ. ಡಾಟಾ ಆನು ಎಲ್ಲ ಐತೆ. 8:32 ಗಂಟೆ ಆಗಿದೆ. ಯಾಕೋ ಈ ಥರ ಆಗ್ತೈತೆ. ಅವ್ರ ಸೆಕ್ಯೂರಿಟಿ ಗಾರ್ಡ್ ಬಿಡಲ್ಲ. ಯಾರಿಲ್ವಾ ಇಲ್ಲಿ. ವೀಲ್ಚೇರ್ ಏನಂತ. ಹಾಂ ಬಂತು, ಡ್ರಾಪ್ ಕಸ್ಟಮರು, ಸಬ್ಮಿಟು. ಮೇಡಮ್ ಇಲ್ಲಿ ಯಾರೂ ಇಲ್ಲ ಮೇಡಮ್ ಸೆಕೆಂಡ್ ಫ್ಲೋರಲ್ಲಿ. ಹಾಂ ಹೌದು, ಪೂರ್ತಿ ಒಳಗಡೆ ಬಂದಿದ್ದೀನಿ ಮೇಡಮ್. ಸರ್ ಮೇಡಮ್ ಯಾರಾದರೂ ಇದ್ದೀರಾ ಸರ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರೂ ಇಲ್ಲ ಮೇಡಮ್. ಯಾರು? ಹಾಂ ಮೇಡಮ್. ಹಲೋ. ಹಾಂ ಯಾರೂ ಇಲ್ಲ ಮೇಡಮ್, ಒಬ್ಬರೂ ಇಲ್ಲ ಇಲ್ಲಿ ಒಳಗಡೆ ಯಾರೂ ಇಲ್ಲ ಮೇಡಮ್. ಯಾರೋ ಬಂದ್ರಿ ಇರಿ ಮೇಡಮ್. ಹಲೋ ಸರ್, ಪಾರ್ಸಲ್ ಇದೆ, ಅಮೌಂಟು ಅವರೇನಾ? ಒಂದು ನಿಮಿಷ ಫೋಟೋ ಹೊಡ್ಕೋಬೇಕು. ಹಲೋ ಮೇಡಮ್, ಅದೇ ಫೋನ್ ನಂಬರ್ ತೊಗೊಳ್ಳಿ ಮೇಡಮ್ ನಮ್ಮದು. OTP ಹೇಳಿ ಮೇಡಮ್. OTP 4630ನಾ? 287 ಆಗಿದೆ ಮೇಡಮ್. ಮೊಬೈಲ್ ನಂಬರ್ ಹೇಳ್ತೀನಿ ನೋಡಿ. ಅದು ಅಮೌಂಟ್ ಪೇ ಆಯಿತು, 287 ಗೂಗಲ್ ಪೇ ಮಾಡಿದ್ರು. ಅವ್ರು ಎಂಥ ನನ್ನ ಮಕ್ಕಳು ಇರ್ತಾರಂತಾರೆ. ಒಬ್ಬೊಬ್ರು ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲಿ ಬಿತ್ತು, ನ್ಯಾಷನಲ್ ಕಾಲೇಜ್ 20 ಕಿಲೋಮೀಟ್ರ, ಕಳಾಶಿಪಾಳ್ಯ ಕಡೆ. ಆ ಕಡೆ ಬೇಡಪ್ಪ, ನಮ್ಮ ಯಲಹಂಕ ಕಡೆ ಹಾಕೋತೀನಿ. 8:30 ಗಂಟೆ ಆಗಿದೆ. ಇಲ್ಲ ಬಿಡಲ್ಲ ಅಂತ ಕೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ಮೇಡಮ್ ಬಿಡ್ತಾರೆ, ಹೋಗಿ ಬಿಡ್ತಾರೆ ಅಂತ. ಲ್ಯಾಬ್ಗೆ ಅಂತ ಹೇಳ್ತಾನೆ ಸೆಕ್ರೆಟ್. ಇಲ್ಲ ಬಿಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರೆ ಅಂತೆ ಅವ್ರು ಸೆಕ್ರೆಟ್ ಗಾರ್ಡ್ ಹೇಳ್ತಾನೆ. ಇಲ್ಲಿ ತಲೆನೇ ಕೆಟ್ಟೋಗಿತ್ತು. ಏನು ಮಾಡೋದು, ಈ ಕಡೆ ಯಾವ ಕಡೆ ಹೋಗೋದಂತ ಗೊತ್ತಿಲ್ಲ ಗೈದು. ಎಲ್ಲಪ್ಪ ಅಂದಿನಂದರೆ ಯಾವುದೋ ಬ್ರೂಕ್ ಫೀಲ್ಡ್ ಅಂತೆ. ಯಾವ ಫೀಲ್ಡೋ ಯಾರಿಗೆ ಗೊತ್ತು. 32 ರೂಪಾಯಿ ಕೊಟ್ಟವನೆ ಮನುಷ್ಯ. ಕ್ಲಾಸಿಕ್ ಬೇಡ, 32 ರೂಪಾಯಿ ನಮಗೆ ಕೊಟ್ಟರೆ ದೊಡ್ಡದಾಗೆ ಕೊಡಬೇಕು. ಏನಂತೀಯ ಕೊಟ್ಟರೆ? ಯಲಹಂಕ ನ್ಯೂ ಟೌನ್, ಯಮಲೂರು ಎಲ್ಲ ಐತೆ ಗೈದು. ಯಲಹಂಕ ಯಲಹಂಕಕ್ಕೆ ಬರ್ತಾಯಿಲ್ಲ ಇದೆಲ್ಲಿ ಕೊಟ್ಟ ಹೊಸಮನ KR ಪುರಮ್ಮ. ಆ ಕಡೆ ಯಾರು ಹೋಗ್ತಾರೆ? ಹೋಗಪ್ಪ ದೇವ್ರೆ. ಯಲಹಂಕ ನ್ಯೂ ಟೌನ್ ಹಾಕೋತೀನಿ. ಇಲ್ಲೇ ಇದೆಯಲ್ಲ ಯಲಹಂಕ ನ್ಯೂ ಟೌನ್, ಮುನ್ನವಳ್ಳಿ. ಇಲ್ಲಿಂದ ಕರೆಕ್ಟ್ 27 ಕಿಲೋಮೀಟ್ರ್ ಯಲಹಂಕ ಐತೆ ಗೈದು. ಇಲ್ಲಿ ಹೋಗ್ಬಿಟ್ಟು ಒಂದು ಟೀಗೆ ಕುಡಿಯೋಣ ಚೂರು. ಟಿ ಶರ್ಟ್ ಜಾಕೆಟ್ ಅದು ಏನೋ ಹಾಕ್ಕೊಂಡು ಬಂದಿಲ್ಲ ಗೈಸ್, ಹಾಗೆ ಬಂದುಬಿಟ್ಟಿದ್ದೀನಿ. ಯಾವ ಸೈಡ್ ಹೋಗ್ಬೇಕು ಇದು? ಓಹೋ ಈ ಕಡೆ ಎಲ್ಲ ಪಕ್ಕ ಬರೀ ಕಂಪ್ನಿಗಳೇ ಇರೋದು. ಎಲ್ಲರೂ ಟೀ ಅಂಗಡಿ ಸಿಗುತ್ತೆ ಅಂತ ಟೀ ಕುಡಿದ್ಬಿಟ್ಟು ಹೋಗೋಣ ಗೈಸ್. ಟೈಮಿಂಗ್ಸ್ ಇವಾಗ ಎಷ್ಟು 9 ಗಂಟೆ ಆಗೋಕ್ಕೆ ಇನ್ನೂ 2 ನಿಮಿಷ ಐತೆ. KR ಪುರಮ್ಮು ರಿಲೇಟಿವ್ಸ್ ಅದನ್ನ ಹತ್ರ ಏನೇ ಯಾವುದೂ ಬೀಳ್ತಾ ಇಲ್ಲ ಗೈಸ್ ನಮ್ಮ ಏರಿಯಾ ಕಡೆ. ಎಲ್ಲ ಪಾಕ ಉಳ್ಳಾನೆ ಬೀಳ್ತಾ ಇದ್ದಾವೆ. ಆ ಕಡೆ ಮಾರ್ತಳ್ಳಿ, ವೈಟ್ ಫೀಲ್ಡು, HSR, ವರ್ತೂರು ಆ ಕಡೆನೇ ಬೀಳ್ತಾ ಇದ್ದಾವೆ. ಯಾಕೆ ನಮ್ಮ ಏರಿಯಾ ಕಡೆ ಜನನೇ ಇಲ್ವಾ ಈ ಸೈಡು? ನನಗಂತ್ರ ಗೊತ್ತಾಗ್ತಲ್ಲಪ್ಪ. ಬೆಳಗ್ಗೆ ಟೈಮಲ್ಲಿ ಮಾತ್ರ ಇರ್ತಾರೆ ನಮ್ಮ ಸೈಡ್ ಕಡೆ ಜನ. ಸಂಜೆ ಟೈಮಲ್ಲಿ ಎಲ್ಲ ಬಸ್ಸಿಗೆ ಹೋಗ್ಬಿಡ್ತಾರೆ ಅನ್ಕೋತೀನಿ ನಾನು. ಒಂದು ಬೀಳ್ತಾ ಇಲ್ಲ. ಆಲ್ಮೋಸ್ಟು 3 ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸ್ವಿಗ್ಗಿ,
ರ್ಯಾಪಿಡೋ, ಓಲಾ, ಸ್ವಿಗ್ಗಿ ಯಾಕೆ ಬರ್ತೈತೆ? ಸ್ವಿಗ್ಗಿ ಐ ಡಿ ಬ್ಲಾಕ್ ಆಗಿದೆಯಲ್ಲ, ಅದು ನಮ್ಮ ಝೋನಲ್ಲಿ ಮಾತ್ರನೇ ಇರೋದು, ಅದು ಬ್ಲಾಕ್ ಆಗಿಬಿಟ್ಟೈತೆ. ಏನು ಮಾಡೋದು ಗೊತ್ತಾಗ್ತಲ್ಲ ನೋಡಿ. 3 ಓಲಾ, ಊಬರ್, ರ್ಯಾಪಿಡೋ 3 ಅಪ್ಲಿಕೇಶನ್ ಲಾಗಿನ್ ಆಗಿದ್ರು ಒಂದು ಬಿಡ್ತಾಯಿಲ್ಲ. ರೈಟಲ್ಲಿರೋದು KR-ಪುರಮು ರೈಲ್ವೆ ಸ್ಟೇಷನು, ಲೆಫ್ಟಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ, ಮಹದೇವಪುರ ಅನ್ಕೋತೀನಿ, ಗೊತ್ತಿಲ್ಲ. ಸ್ಟ್ರೇಟ್ ನಮ್ಮ ಮೇರೆ ಕಡೆ ಹೋಗೋಣ. ಕಲ್ಯಾಣ ನಗರಿಗೆ SBR ಲೇಔಟು ಮತ್ತು ಯಾವ್ದಾರು ಕೊಟ್ಟರೆ ಸಾಕಪ್ಪ ಅನ್ಕೋತಾ ಇದ್ದೀನಿ. ಒಂದೂ ಕೊಡ್ತಾಯಿಲ್ಲ ನೋಡಿ. ಇದನ್ನ ಹಾಕ್ಕೊಂಡಿದ್ದೀನಿ ಯಲಹಂಕ ಇದ್ರದ್ದು, ಯಾವುದು ಊಬರಲ್ಲಿ, ಮತ್ತು ರ್ಯಾಪಿಡೋದಲ್ಲಿ ವಿದ್ಯಾರಣ್ಯಪುರಂ ಹಾಕ್ಕೊಂಡಿದ್ದೀನಿ ಗೋ ಟು ಹೋಮ್ ಅಂತ ನೋಡ್ಬೋದು. ಕಾಣುತ್ತಿಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ, ಆದ್ರೂ ಇಲ್ಲಿಂದ ಒಂದು ಕೊಡ್ತಾಯಿಲ್ಲ. ಇಂದ್ರಾನಗರ ಕೊಟ್ಟರು ಹೋಗ್ತಿದ್ದೆ, ಹಂಗೆ ಹೊಡ್ಕೋತ ಹೋಗೋಣ ಅಂತಂದ್ರೂ ಕೊಡ್ತಾಯಿಲ್ಲ ಒಂದು. ಏನು ಬೈಕ್ ಟ್ಯಾಕ್ಸಲ್ಲಿ ಜನನೇ ಆರ್ಡ್ರ್ ಮಾಡ್ತಾರಲ್ವ ಏನು, ಯಾರೇ ಗೊತ್ತು. ಸಾಂಗ್ ಹಾಕ್ಕೊಂಡು ಆರಾಮಾಗಿ ಜಾಲಿಯಾಗಿ ಸ್ಲೋವಾಗಿ ಹೋಗ್ತಾ ಇದ್ದೀನಿ, 10, 20, 30 ಸ್ಪೀಡಲ್ಲಿ ಅಂದ್ಕೊಂಡು. ಅಲ್ಲ ಡೈರೆಕ್ಟಾಗಿ ಇದು ಯಾವುದು ನಮ್ಮ ಮನೆಗೆ ಹೋದ್ ಉಲ್ಟಾ ಬೀಳ್ತಾ ಇದ್ದಾಗ ಇದೆಲ್ಲ ಪಕ್ಕೋ. ಏನು ಮಾಡೋದು, ಎಲ್ಲ ಆ ಸೈಡೇ ಬೀಳ್ತಾಯಿದೆ, ಈ ಸೈಡ್ ಯಾವುದೂ ಬೀಳ್ತಾಯಿಲ್ಲ ನಮ್ಮ ಮನೆ ಕಡೆ ಹೋಗೋ ಕಡೆ. ಬನ್ನಿ ಗೈಸ್ ಸಿಗ್ತೀನಿ ನೋಡೋಣ. ಲಾಸ್ಟಲ್ಲಿ ಏನೇನು ಅರ್ನಿಂಗ್ಸ್ ಆಯಿತು. ಗಾಡಿ ಕಿಲೋಮೀಟರ್ಸ್ ಜಾಸ್ತಿ ಆಗಿದೆ, ಯಾಕಂದರೆ ಚೂರು ಎಕ್ಸ್ಟ್ರಾ ಸುತ್ತಾಡಿದ್ದೀನಲ್ಲ, ಒಂದು 34 ಕಿಲೋಮೀಟ್ರ್ ಎಕ್ಸ್ಟ್ರಾ ಸುತ್ತಾಡಿದ್ದೀನಿ. ಚೂರು ಕೆಲಸ ಆಯಿತು ಮಧ್ಯಾಹ್ನ ಅಂದ್ಕೊಂಡು. ಅರ್ನಿಂಗ್ಸ್ ಏನು ಹೇಳ್ಕೊಳ್ಳೋಷ್ಟು ಏನಾಗಿಲ್ಲ, ನೋಡೋಣ ಸಿಗ್ತೀನಿ ಲಾಸ್ಟಲ್ಲಿ. ಗೈಸ್ ಟೈಮಿಂಗ್ಸ್ 9 ಹೋಗ್ಬಿಟ್ಟಿದೆ, 9-10 ಗಂಟೆ ಆಗಿದೆ ನೋಡಿ. ಎಲ್ಲ ಯಾವ ಥರ ಕೊಡ್ತಾವನಂದರೆ 4 ಕಿಲೋಮೀಟ್ರ್ ಪಿಕಪ್ಪು, 2.5 ಕಿಲೋಮೀಟ್ರ್ ಡ್ರಾಪು. ಈ ಕಡೆ ಯಲಹಂಕ ಸೈಡು, ವಿದ್ಯಾರಣ್ಯಪುರಂ ಕಡೆ, ಸಂಜಯ್ ನಗರ, RT ನಗರಕ್ಕಾದ್ರೂ ಕೊಟ್ರು ಹೋಗ್ತಿದ್ದೆ, ಯಾವುದೂ ಕೊಡ್ತಾನೆ ಇಲ್ಲ ಗೈಸ್. 1 3 ಕಲ್ಯಾಣ ನಗರ ಹತ್ತತ್ರ ಬಂದುಬಿಟ್ಟಿದ್ದೀನಿ. ಇವತ್ತು ಯಾವ ವಾರ ಆಗೈದು, ಯಾವ ವಾರ ನೋಡೋಣ ರೀ. ಥರ್ಸ್ಡೇ, ಗುರುವಾರ ಕನ್ನಡದಲ್ಲಿ. ಅವ್ರ ಜನ ನಮಗೆ ಪಿಕಪ್ ಬೀಳ್ತಲ್ಲ, ಏನೂ ಬೀಳ್ತಲ್ಲ. ಏನು ಮಾಡ್ತೀರಾ ಗೈಸು, ಅನುಭವಿಸ್ತಾ ಇದ್ದೀನಿ. ಏನು ಮಾಡೋದು, ಪೊಲೀಸ್ ವೆರಿಫಿಕೇಷನ್ಗೋಸ್ಕರ 600 ರೂಪಾಯಿನೂ ಇಲ್ಲ ನನ್ನ ಹತ್ರ. ದಯವಿಟ್ಟು ನಿಮ್ಮ ಹತ್ರ ಏನಾದರೂ ದುಡ್ಡು ಗಿಡಿದ್ರೆ ಸಾಲ ಕೊಟ್ಬಿಡಿ ಗಾಯ್ಸ್. ಏನು ಯಾವ ನೀವು ಊಬರ್ದವನು ಲೊಕೇಶನ್ ಹಾಕೊಂಡ್ರೂ ಮನೆ ಕಡೆ ಬೀಳ್ತಾ ಇಲ್ಲ, ಎಲ್ಲ ಬೇರೆ ಬೇರೆ ಕಡೆನೇ ಬೀಳ್ತೈತೆ. ಈ ರೋಡಲ್ಲಿ ನೋಡಿದ್ರೆ ಟ್ರಾಫಿಕ್ಕು ಕಲ್ಯಾಣ ನಗರ ಹತ್ರ, ಅದು ಗಣಪತಿ ಗುಡಿ ಇದೆಯಲ್ಲ, ಗಣೇಶ್ ಗುಡಿ, ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡುತ್ತೆ. ಬನ್ನಿಗೆ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ನನ್ನ ಮಗ ನೋಡಿ BR ಗಾಡಿ ಕಸ್ಟಮರ್ ಹಿಡ್ಕೊಂಡು, ಅವ್ನು ಕಸ್ಟಮರ್ ಅರ್ಜೆಂಟ್ ಅಂದ್ಕೊಂಡು ಯಾವ ರೇಂಜಿಗೆ ಓಡಿಸ್ತಾನೋ ಅಂದರೆ ನೋಡಿ. ನನ್ನ ಗಾಡಿಗೆ ಮಿರರ್ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟ. ನಮ್ಮನೆಗೆ ಉಗಿತೀನಿ ರೀ ಬೋಳಿ ಮಗನಿಗೆ. ಅವನು ಸಿಗ್ತಾ ಇಲ್ಲ ಬೋಳಿ ಮಗ. ಅವ್ನು ಕಸ್ಟಮರ್ ಮಾತಾಡ್ದ ಅರ್ಜೆಂಟ್ ಇದೆ ಅಂತಂದ. ನೋಡಿ ಅವ್ನು ಹೆಂಗೆ ಹೋಗ್ತಾವನೆ, ಅದು ಡಬಲ್ ಸೀಟಲ್ಲಿ. ನಾನು ಸಿಂಗಲ್ ಸೀಟೇ ಹೊಡೆಯೋಕ್ಕೆ ಈ ಟ್ರಾಫಿಕಲ್ಲಿ ಗುದ್ದಾಡ್ತಾ ಇದ್ದೀನಿ. ಹೋಗೇ ಬಿಟ್ಟನಲ್ಲ ಬೋಳಿ ಮಗ ಅವನು. ಅವ್ನಿಗೆ ಹೇಳಿ ಮುಂದೆ ಹೋಗೋಣ ನೋಡೋಣ. ಅವನ ಎಲ್ಲಿ ಹೋದಪ್ಪ, ಅದು BR ಗಾಡಿ ಪಾಸಿಂಗು ನಾಲ್ಕು ನಮ್ಮ ಕೈಯಲ್ಲಿ ಸಿಕ್ಕರೆ ಬಿಟ್ಟು ಬಿಡ್ತೀನ? ಹಾಂ ಹೇಳಿ. ಇಲ್ಲ ಅವ್ನು ಯಾವ ಥರ ಬಂದಂದರೆ ಮಿರರ್ ಟಚ್ ಬಿಟ್ಟು ಸಾರಿನೂ ಕೇಳಿಲ್ಲ, ಏನೂ ಕೇಳಿಲ್ಲ. ಇದನ್ನು ತಿಕ್ಕಾವ್ರಿ ಅಲ್ವಾ, ಹೊಡೆದಾಗ ತಿಕ್ಕ ಮುಚ್ಕೊಂಡು ಸಾರಿ ಕೇಳಬೇಕು. ಸೈಡಾಗ್ರೋ ನಿತ್ತ ಅನ್ಸುತ್ತೆ ಮುಂದೆ. ಏನು ಟ್ರಾಫಿಕ್ ಜಾಮಲ್ಲಿ ಎಲ್ಲಿ ಹೋಗ್ತಾನೆ, ಸಿಕ್ಕಾಕೊಳ್ಳೇಬೇಕಲ್ವ. ಚೂರು ಮುಂದೆ ಹೋಗೋಣ. ನೀನು ಇದ್ಯಾವ ಕಾರು? ರೊನಾಲ್ಡೋನೋ ಗಾಡಿ ಹೆಸರೇ ಹೊರದಾಗ ಬರ್ತಾಯಿಲ್ಲ. ಹೋಗು ಲೆಫ್ಟಿಂದ ಹೋಗಿ, ಸಿಗ್ತಾನೆ ಬೋಳಿ ಮಗ. ಇರೋಣ ಮಗನಕ್ಕೆ ಓದು ಉಗಿಯೋರ್ಗು ಸಮಾಧಾನ ಆಗಲ್ಲ. ಇಲ್ಲ ಸಾರಿ ಕೇಳಲ್ಲ, ಏನಿಲ್ಲ ಅವನು. ನಾನು ಬೇರೆಯವ್ರ ಗಾಡಿಗೆ ಗುದ್ದು ಬಿಡೋದಾಗಿದ್ದು ಬಿಟ್ಟಿತ್ತು. ಇರಪ್ಪ ಇದು ಯಾವ್ದು ಬಿತ್ತು, ಔಟ್ರಿಂಗ್ ರೋಡ್ರು ಎಲ್ಲ ಬಿತ್ತು, ಬಿಳಿ ಹೊರ ಎಲ್ಲ. ಅವನಿಗೆ ನಮ್ಮನೆಗೆ ಸಮಾಧಾನ ಆಗಲ್ಲ, ಅವನು ಉಗಿಯೋರ್ಗು ಬೋಳಿ ಮಗನಿಗೆ. ಯಾಕಂದ್ರೆ ನೋಡಿ ಯಾವ ಗೈಜ್ಗೆ ಅಲ್ಲ ನನ್ನ ಮಗ ಸಿಗ್ತಾನೆಲ್ಲ. ಅರೆ ಬಾಯ್ ಅವ್ನು ನಿಲ್ಸು. ಗಾಡಿ को टच किया तो सारी तो बोलो ಏನು ಇದ್ರ ಗಾಡಿ ಟಚ್ ಮಾಡ್ದಲ್ಲ ಕಾಣಲಿಲ್ವ ನಿನಗೆ? ಹಾಂ ಇಲ್ಲ ಅಷ್ಟೊಂದು ಅರ್ಜೆಂಟ್ ಅಣ್ಣ. ಅವ್ಗೆ ಹೆಂಗೆ ಓಡಿಸ್ತಾನೆ ಗೊತ್ತಾ, ಅದಕ್ಕೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಹೋದು ಸ್ವಲ್ಪ ಮೆತ್ತಗೆ ಹೋಗು, ಇಂಥ ಟ್ರಾಫಿಕಲ್ಲಿ ಎದಕ್ಕೆ ಬೇಕು ಅಣ್ಣ. ಅರ್ಜೆಂಟ್ ಇದ್ರೂ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆದರೆ ಆರಾಮಾಗಿ ಓಡಿಸೋಕೆ ಕೇಳಿ ಅವ್ನಿಗೆ. ಏನು ಆ ಥರ ಓಡಿಸ್ತಾವನೆ, ನಾನು ಗಾಡಿ ಟಚ್ ಮಾಡಿ. ಯಾರು ಹೌದು ಇಲ್ಲ ಗಾಡಿ ಟಚ್ ಮಾಡೋಣ ತಾನೆ, ಗಾಡಿ ಸ್ಲೋ ಕೇಳಿ. ನಾವು ಅದೇ ಮಾಡೋದು, ರ್ಯಾಪಿಡೋ ಬೈಕ್ ಜಾಸ್ತಿ ಮಾಡೋದು. ವೈ ಸಾರಿ तो बोलना चाहिए ना, ಸಾರಿ बोल दिया. SRJ ಕನ್ನಡಿಗಂತಾನ, SRJ ಕನ್ನಡಿಗಂತ ಇದೇ ನಾವು ರ್ಯಾಪಿಡೋನೇ ಮಾಡೋದು. ಅದ್ರ ಬಗ್ಗೆನೇ ನೋಡು. ಅವನು ಈ ಥರ ಮಾಡ್ಕೊಂಡು ಹೆಂಗೆ ಹೊಡಿತಾವನು ಅವನು. ಬ್ಯಾಕ್ ಸೈಡಲ್ಲಿ ಕುತ್ಕೊಂಡಿದ್ರು ಕಸ್ಟಮರು ಸಬ್ಸ್ಕ್ರೈಬ್ ಮಾಡ್ಕೊತವ್ರೆ. ಥ್ಯಾಂಕ್ ಯು.
ಆದ್ರೂ ಈ ಥರ ಓಡಿಸೋದು ತಪ್ಪು ತಾನೆ. ಅವ್ ಪಾಪ ಅವ್ರಿಗೆ ಅರ್ಜೆಂಟ್ ಅನ್ಸುತ್ತೆ ಕಸ್ಟಮರ್ಗೆ. ನನಗೆ ಯಾವತ್ತೂ ಅರ್ಜೆಂಟ್ ಇದ್ದಾಗ ನಾನು ಈ ಥರ ಓಡಿಸಲ್ಲ. ಯಾಕೆ ಗೊತ್ತಾ? ಓಕೆ ಥ್ಯಾಂಕ್ಸ್ ಅಣ್ಣ, ಸ್ವಲ್ಪ ಸೊಕ್ಕ ಕೇಳಿ ಆರಾಮಾಗಿ ಹೋಗಿ, ಏನು ಅರ್ಜೆಂಟ್ ಇಲ್ಲ. ಬನ್ನಿ ಗೈಸು, ತಣಿಸ್ ಅಂದರೆ ಯಾವುದೋ ಬೀಳ್ತೈತೆ. ತಣಿಸ್ ಅಂದರೆ ಯಾವನಿಗೆ ಹೋಗ್ತಾನೆ. ಇವಾಗ ದಾಟ್ಕೊಂಡು ಬಂದಿದ್ದೀನಿ. ಇವಾಗ ಮಾಣಿತ ಟೆಕ್ ಬರೋಕ್ಕೆ ಬ್ರಿಡ್ಜ್ ಹತ್ತಿದ್ರೆ ಸಾಕು, ಡೈರೆಕ್ಟ್ ಮನೆಗೇನೆ. ಗೈಸ್ ಇವಾಗ ಟೈಮಿಂಗ್ಸು 9:30 ಗಂಟೆ ಆಗಿದೆ. ಇವಾಗ ಎಲ್ಲಿಯಪ್ಪ ಅಂದರೆ ಮಾನ್ಯತೆ ಬ್ರಿಡ್ಜ್ ಮೇಲ್ಗಡೆ ಇದ್ದೀನಿ. ಡ್ಯೂಟಿ ಆಫ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋದಲ್ಲಿ ಒಂದು 594 ಆಗಿದೆ ಗೈಸು. ಊಬರಲ್ಲಿ ಎಷ್ಟು 572. ಟೋಟಲು ಒಂದು ಎಷ್ಟಪ್ಪ ಆಯ್ತಂದರೆ 500 600 ಅನ್ಕೊಂಡ್ರು 1100 ಚಿಲ್ಲರೆ ಆಗಿದೆ ಗೈಸ್ ಅಷ್ಟೇ. ಗಾಡಿ ಕಿಲೋಮೀಟರ್ಸ್ ಮಾತ್ರ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ಜಾಸ್ತಿನೇ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ಎಷ್ಟರನ್ನೇ ಓಡಾಡ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನು ಇದೊಂದು ರೋಡ್ಸ್ ತೊಡ್ಕೊಂಡು ಹೋಗ್ಬೇಕು ನೋಡ್ರಿ. ಎಲ್ಲ ಡ್ಯೂಟಿಗಳು ಆಫ್ ಮಾಡಿಬಿಟ್ಟಿದ್ದೀನಿ. SNN ಅಪಾರ್ಟ್ಮೆಂಟ್ ಇದೆಯಲ್ಲ ದೊಡ್ಡದು, ನಾಗೂರ್ ಹತ್ರ, ಅಲ್ಲಿಗೆ ಬಂದೆ. ಡ್ಯೂಟಿ ಅಂದರೆ ಎಲ್ಲ ಪೂರ್ತಿ ಒಂದು ಅಪ್ಲಿಕೇಶನ್ ಆಫ್ ಮಾಡಿಬಿಟ್ಟಿದ್ದೀನಿ. ಹೋಟ್ರಲ್ ಒಂದು ಹೊಡೆದಿಲ್ಲ. SNN ಅಪಾರ್ಟ್ಮೆಂಟು ಇದೆ, ಅದು ದೊಡ್ಡ ಮೊತ್ತ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾಯಿದೆ ದೊಡ್ಡದು. ಈ ರೋಡ್ಗಳು ಮಾತ್ರ ರೆಡಿ ಆಗ್ತಲ್ಲ. ಬಿಲ್ಡಿಂಗ್ಗಳು ಮಾತ್ರ 2-3 ತಿಂಗಳಲ್ಲಿ 10 ಫ್ಲೋರ್ ಕಟ್ತಾರೆ ಬೆಂಗಳೂರಲ್ಲಿ. ಆ ರೋಡ್ಗಳು ಮಾತ್ರ ವರ್ಷ ಆದ್ರೂ ರೋಡ್ಗಳು ರೆಡಿ ಆಗಲ್ಲ ನೋಡ್ರಿ. ನಮ್ಮದು ಹೆಂಗೆ ಸರ್ವಿಸ್ ರೋಡಲ್ಲಿ ಹೆಬ್ಬಾಳ ಕಡೆ ಹೋಗೋ ಕಡೆ ಇನ್ನೂ ಸರ್ವಿಸ್ ರೋಡ್ ರೆಡಿ ಆಗಿಲ್ಲ ನೋಡಿ ಗೈಸ್. ಆಲ್ಮೋಸ್ಟ್ 2 ವರ್ಷ ಮೇಲೇನಾಯಿತು. ಮತ್ತು ಮಾಂಡ್ಯ ಟೆಕ್ ಪಾರ್ಕ್ ಮುಂದ್ಗಡೆ ಸಿಕ್ಕಾಪಟ್ಟೆ ಜಾಮು ರೋಡ್ಗಳು. ಇಟ್ಕೊಂಡು ಬಿಡೋದು ಇವಾಗ, ಇಟ್ಕೊಂಡು ಬಿಡಲೇ ಏನು ಮಾಡಿ. ಯಪ್ಪ ಆರಾಮ ಒಂದು ಕಾರ್ ಗಾಡಿ ತೊಗೊಂಡ್ಬಿಟ್ಟು ಓಡಿಸೋ ಅಂತಿದೆ. ಆದರೆ ಏನು ಮಾಡಲಿ, ಕಾರೇ ಓಡ್ಸೋಕೆ ಬರಲ್ಲ ನನಗೆ. ಅದೇ ಒಂಥರ ಏನು, ಒಂದು ಕಾರ್ ಗಾಡಿ ತೊಗೊಳೋಣ ಗೈಸ್. ಕಾರ್ ಗಾಡಿ ಓಡ್ಸೋಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಕಾರ್ ಗಾಡಿ ತೊಗೊಂಡ್ಬಿಟ್ಟು ಓಡ್ಸೋಕೆ ನಂಗೆ ನಿಂತ್ಕೊಂಡ್ರೆ ಸಾಕು, ಗಾಡಿ ಆಫ್ ಹೋಗ್ಬಿಡುತ್ತೆ. ಗಾಡಿ ತೊಗೊಂಡ್ಬಿಟ್ಟು ಕಾರ್ ಗಾಡಿ ತೊಗೊಂಡು ಕಾರ್ನ ಓಡ್ಸೋಕ್ಕೆ ಇದು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಅವಾಗ ಓಡ್ಸೋಕ್ಕೆ ಬೇರೆಯವ್ರ ಕಾರ್ ಓಡಿಸಲ್ಲ. ಏನಾಯ್ತು ಗೈಸ್ ಇಲ್ಲಿ? ಏನು ಬಸ್ ಇದೆ ಗೈಸು, ಹಬ್ಬ. ನಮ್ಮೂರು ಬಸ್ ಹೆಚ್ಚಂತ ನೋಡ್ರಿ. ಒಂದೊಂದು ಸ್ಕ್ರೀನಲ್ಲಿ ಒಂದೊಂದು ಟಿವಿಗಳು ಕೊಟ್ಬಿಟ್ಟವ್ರೆ, ಯಾವುದೋ ಒಂದು ಪಿಕ್ಚರ್ ಹಾಕ್ಬಿಟ್ಟವ್ರೆ. ಅಬ್ಬೋ ಎಲ್ಲದರಲ್ಲೂ ಎಲ್ಲ ಸ್ಕ್ರೀನ್ ಮೇಲೆ ಒಂದೇ ಪಿಕ್ಚರ್. ನಮ್ಗೆ ಯಾವ್ದು ಬೇಕಾದ ಹಚ್ಕೊಳ್ಳೋಲ್ಲ. ಅವ್ರು ಯಾವ್ದು ಹಚ್ಚಿರ್ತಾರೆ ಅದೇ ನೋಡೋದು. ಯಾವುದೋ ಒಂದು ಪಿಕ್ಚರ್ ಹಚ್ಬಿಟ್ಟವ್ರೆ ಗೈಸ್, ಪರವಾಗಿಲ್ಲ. ಬನ್ನಿ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸು. 1100 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾನೆ. ಮತ್ತೆ ಸಿಗುವ. ಯಾವ್ದು ನಾಳೆ ಝೊಮ್ಯಾಟೋನೇ ಮಾಡಲ, ಯಾವ್ದು ಮಾಡಿ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಅದರಲ್ಲಿ ಬರೀ ಫ್ಲಾಟ್ ಸರ್ಚ್ ಕೊಟ್ಬಿಟ್ಟವನೆ ಗೈಸ್. ನನಗೆ ಅದೇ ತಿಕ್ಕವ್ರೆ. ಅಂದರೆ 79 ರೂಪಾಯಿ ಈ ಥರ ಕೊಟ್ಟವನೆ. 10-11 ಕಿಲೋಮೀಟ್ರ್ ಹೋದ್ರೂ ಅಷ್ಟೇ ದುಡ್ಡು. ಲೋಕಲ್ ಆರ್ಡ್ರ್ ಕೊಟ್ರೂ ಅಷ್ಟೇ ದುಡ್ಡು. ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ದಯವಿಟ್ಟು ನಿಮಗೆ ಏನಾದರೂ ಗೊತ್ತಿರೋ ಒಂದು ಇದನ್ನು ಹೇಳ್ತೀನಿ. ಏನಾದರೂ ಝೊಮ್ಯಾಟೋದಲ್ಲಿ ಸೆಲ್ಫಿ ಆಗಲಿ, ಬ್ಯಾಗು, ಟಿ ಶರ್ಟು, ಸೆಲ್ಫಿ ಅದು ಕೇಳ್ತಾನೆ ಇಲ್ಲ, ಗೊತ್ತಿಲ್ಲ. ತುಂಬ ವರ್ಷ ಆಯ್ತು ನಾನು ಮಾಡಿರಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.